ಇನ್ನು ಒಂದೆಡೆ ಯಾರ್ಯಾರು ಪಾಕಿಸ್ತಾನಿಗರು ಭಾರತದಲ್ಲಿ ನೆಲೆ ನಿಂತಿದ್ದಾರೆ ಅವ್ರನ್ನ ಹೊರಗಡೆ ಹಾಕೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ಆದರೆ ಮತ್ತೊಂದೆಡೆ ಯಾರ್ಯಾರು ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅವ್ರನ್ನ ಹೊರಗೆ ಹಾಕುವ ನಡುವೆ ಪಾಕಿಸ್ತಾನಿ ಉಗ್ರರ ಕೃತ್ಯಕ್ಕೆ ರೋಷಾವೇಶ ಹೆಚ್ಚಳವಾಗ್ತಾ ಇದೆ. ಪಹಲ್ಗಾಮ್ ಉಗ್ರರ ದಾಳಿಯನ್ನ ಖಂಡಿಸಿ ಕನ್ನಡಿಗರು ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ಪಾಕಿಸ್ತಾನದ ಧ್ವಜವನ್ನ ರಸ್ತೆಗೆ ಅಂಟಿಸಿ ಪ್ರತಿಭಟನೆ ಮಾಡಿದ್ದಾರೆ. ಪಾಕಿಸ್ತಾನ ಧ್ವಜದ ಮೇಲೆ ವಾಹನಗಳನ್ನು ಚಲಾಯಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪಾಕಿಸ್ತಾನದ ಧ್ವಜವನ್ನು ರಸ್ತೆ ಮೇಲೆ ಅಂಟಿಸಿ ಅದರ ಮೇಲೆ ವಾಹನವನ್ನು ಚಲಾಯಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇತ್ತ ಕನ್ನಡಿಗರು ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಪಾಕಿಸ್ತಾನದ ಧ್ವಜ ಏನಿದೆ ಅದನ್ನು ರಸ್ತೆಗೆ ಅಂಟಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ದೇಶದಾದ್ಯಂತ ಪಾಕಿಸ್ತಾನಿ ಉಗ್ರರ ವಿರುದ್ಧ ಆಕ್ರೋಶ ಹೆಚ್ಚಳವಾಗ್ತಾ ಇದೆ. ಇನ್ನು ಇದೇ ರೀತಿಯಾಗಿ ಮತ್ತೊಂದೆಡೆ ನೋಡಿದಾಗ ಪಾಕಿಸ್ತಾನಿ ಉಗ್ರರ ವಿರುದ್ಧ ಇತ್ತ ಬಳ್ಳಾರಿಯಲ್ಲಿ ಮುಸ್ಲಿಂ ಸಮುದಾಯ ಕೂಡ ಆಕ್ರೋಶ ಹೊರಹಾಕ್ತಾ ಇದೆ. ಕೇವಲ ಇಲ್ಲಿ ಹಿಂದೂ ಸಂಘಟನೆಗಳು ಅಥವಾ ಹಿಂದೂ ಪರ ಸಂಘಟನೆಗಳು ಮಾತ್ರ ಹೋರಾಟವನ್ನು ಮಾಡ್ತಾ ಇಲ್ಲ. ಈ ಒಂದು ಹೇಡಿ ಕೃತ್ಯಕ್ಕೆ ಅಂದರೆ ಪಾಕಿಸ್ತಾನಿ ಭಯೋತ್ಪಾದಕರು ಮಾಡಿದಂತಹ ಹೇಡಿ ಕೃತ್ಯಕ್ಕೆ ಮುಸ್ಲಿಂ ಸಮುದಾಯ ಕೂಡ ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದೆ. ಬಳ್ಳಾರಿಯಲ್ಲಿ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ಪಾಕಿಸ್ತಾನದ ಉಗ್ರರ ವಿರುದ್ಧ ಮುಸ್ಲಿಂ ಸಮುದಾಯ ಕೂಡ ಆಕ್ರೋಶ ಹೊರಹಾಕ್ತಾ ಇದೆ. ಹಿಂದೂಗಳನ್ನು ಕೊಂದವರಿಗೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಯಾರು ಈ ಉಗ್ರರಿಗೆ ಬೆಂಬಲಿಸಿ ಆಶ್ರಯ ಕೊಟ್ಟಿದ್ದಾರೆ ಅವರನ್ನು ಕೂಡ ಬಿಡಬಾರದು. ಯಾಕಂದರೆ ಭಾರತದಲ್ಲಿ ಬಂದು ಒಳಗೆ ನುಸುಳಿ ಭಯೋತ್ಪಾದಕ ದಾಳಿಯನ್ನು ಮಾಡುವಂಥದ್ದು ಸಾಮಾನ್ಯವಲ್ಲ. ಯಾರು ಸ್ಥಳೀಯರಿದ್ದಾರೆ ಅವರು ಸಹಾಯ ಕೊಡದೆ ಇದೆಲ್ಲವೂ ಕೂಡ ಸಾಧ್ಯವಾಗೋದಿಲ್ಲ. ಹೀಗಾಗಿ ಸ್ಥಳೀಯರು ಯಾರು ಆಶ್ರಯ ಕೊಟ್ಟಿದ್ದಾರೆ ಅವರನ್ನು ಕೂಡ ಬಿಡಬಾರದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪಾಕಿಸ್ತಾನಿ ಉಗ್ರರ ವಿರುದ್ಧ ಮುಸ್ಲಿಂ ಸಮುದಾಯ ಆಕ್ರೋಶ ಹೊರಹಾಕಿದೆ. ಏನೊಂದು ಅಹಿತಕರ ಘಟನೆ ನಡೆದಿದೆ, ಅದರ ವಿರೋಧ ಒಂದು ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ. ನಾವೆಲ್ಲರೂ ಸೇರಿ ಖಂಡಿಸ್ತಿದ್ದೀವಿ. ಅದೇನು ಆತಂಕವಾದಿಯವರು ಕಗ್ಗೊಲೆ ಮಾಡಿದ್ದಾರೆ, ನಿಜವಾಗ್ಲೂ ಖಂಡನೀಯ. ಜೊತೆಯಲ್ಲಿ ನಾವೀಗ ನಮ್ಮ ದೇಶದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಇರ್ಬೋದು, ಗೃಹ ಮಂತ್ರಿ ಇರ್ಬೋದು, ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರ ನೀಡ್ತಿದ್ದೆ. ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಎಷ್ಟು ಅಮಾಯಕರು 26-27 ಜನ ಅಮಾಯಕರ ಬಲಿ ತೊಗೊಂಡಿದ್ದಾರೆ. ಅವರಿಗೆ ಇನ್ನೊಂದು ಸಲ ಬೇರೆಯವರಿಗೆ ಈ ಥರ ಮಾಡಬಾರ್ದು ಅಂತೇಳಿ ಪಾಠ ಕಲಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಒಂದು ಮೆರವಣಿಗೆ ಆಚರಣೆ ಮಾಡೋದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಇದ್ದರೆ ಸ್ಪೆಷಲ್ ಬ್ರಾಂಚ್ ಇರ್ಬೋದು, ಸ್ಟೇಟ್ ಇಂಟೆಲಿಜೆನ್ಸ್ ಇರ್ಬೋದು, ಸೆಂಟ್ರಲ್ ಇಂಟೆಲಿಜೆನ್ಸ್ ಇರ್ಬೋದು, ಎಲ್ಲರೂ ಸೇರಿ ತಮ್ಮ ಇಂಟೆಲಿಜೆನ್ಸು ನೀಡ್ತಾರೆ. ಬಟ್ ಭಾರಿ ದುಃಖಕರ ಸಂಗತಿ ಏನಂತ ಹೇಳಿದ್ರೆ, ಜಮ್ಮು ಕಾಶ್ಮೀರ ಇಡೀ ಪ್ರಪಂಚದಿಂದ ಮೂಲೆಯಿಂದ ಪ್ರವಾಸಿಗರು ಬರ್ತಾರೆ. ಅಲ್ಲಿ ಪ್ರವಾಸಿಗರ ತಾಣ. ಅಲ್ಲಿ ಸರಿಸುಮಾರು 2000 ಪ್ರವಾಸಿಗಳು ಬಂದರೆ ಒಬ್ಬ ಪೊಲೀಸ್ ಇರಲಿಲ್ಲ, ಒಬ್ಬ ಮಿಲಿಟರಿ ಅಧಿಕಾರಿ ಇಲ್ಲ. ನಿಜವಾಗ್ಲೂ ಇದು ಒಂದು ಸಂಶಯಾಸ್ಪದ ಕಾಣ್ತಾ ಇದೆ ನಮಗೆ. ಇದಕ್ಕೆ ಗೃಹ ಮಂತ್ರಿಯವರು ಅವರ ಅಂಡರಲ್ಲಿ ಇದು ಕಾಶ್ಮೀರ ಬರೋದು, ಹೋಮ್ ಮಿನಿಸ್ಟ್ರಿ ದಯವಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇವಲ ಮುಸ್ಲಿಮರು ಮಾತ್ರವಲ್ಲ, ಮುಸ್ಲಿಮೇತರರು ಕೂಡ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಂ ಸಂಘಟನೆಗಳು ಕೂಡ ಹೋರಾಟಕ್ಕೆ ಇಳಿದಿದ್ದಾವೆ. ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಒಂದು ಭಯೋತ್ಪಾದನಾ ಕೃತ್ಯಕ್ಕೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ಪಹಲ್ಗಾಮ್ನಲ್ಲಿ ಏನು ಉಗ್ರರಿಂದ ಹಿಂದೂಗಳ ಮೇಲೆ ಹತ್ಯೆ ಆಯಿತು, ಈ ಹತ್ಯೆಯನ್ನ ಖಂಡಿಸಿ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅದೇ ರೀತಿಯಾಗಿ ಬಳ್ಳಾರಿಯಲ್ಲೂ ಕೂಡ ಇವತ್ತು ಮುಸ್ಲಿಂ ಸಮುದಾಯದ ಪ್ರಮುಖ ಮುಖಂಡರು ಮತ್ತು ಮೌಲ್ಯಗಳು ಸೇರಿಕೊಂಡು ಉಗ್ರವಾದ ಹೋರಾಟಕ್ಕೆ ಕೂಡ ಇವತ್ತು ಇನ್ನು ಪ್ರತಿ ಹೋರಾಟದಲ್ಲಿ ಕೂಡ ಪಾಕಿಸ್ತಾನ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ರು. ಯಾಕಂದ್ರೆ ಕಾಶ್ಮೀರ ಅನ್ನುವಂಥದ್ದು ನಮ್ಮ ಭಾರತ ಕಿರೀಟ. ಈ ಕಿರೀಟ ಅತಿ ಸೂಕ್ಷ್ಮವಾದಂತಹ ಪ್ರದೇಶ. ಈ ಪ್ರದೇಶಕ್ಕೆ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಐತಿಹಾಸಿಕ ಸ್ಥಳಗಳನ್ನ ನೋಡ್ಬೇಕನ್ನುವಂಥದ್ದು ಆಸೆ ಇರುತ್ತೆ. ಈ ಹೋದಂತ ಸಂದರ್ಭದಲ್ಲಿ ಈ ಆದಂತಹ ಹತ್ಯೆಯನ್ನ ನಮ್ಗೆ ಕಣ್ಣಾರೆ ನಿಜವಾಗ್ಲೂ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಿಜಕ್ಕೂ ಮನ ಕುಲುಕುವಂತ ಪರಿಸ್ಥಿತಿ ಇದಾಗಿದೆ. ನಿಜವಾಗ್ಲೂ ಈ ರೀತಿಯಾದ ಹತ್ಯೆಯಲ್ಲಿ ಭಾಗಿಯಾಗಿರುವಂತವ್ರು ಮತ್ತು ಹತ್ಯೆ ಮಾಡಿರೋರು ಯಾರು ಇರ್ತಾರೋ ಅವರ ವಿರುದ್ಧವಾಗಿ ಸೂಕ್ತವಾದಂತಹ ಕ್ರಮ ಆಗ್ಲೇಬೇಕು.
ಇದರ ಜೊತೆಯಾಗಿ ಕಾಶ್ಮೀರದಲ್ಲಿ ಇವರಿಗೆ ಆಶ್ರಯ ಕೊಟ್ಟವ್ರು ಯಾರು, ಇವರಿಗೆ ಊಟ ಕೊಟ್ಟವ್ರು ಯಾರು, ಇವರ ವಿರುದ್ಧ ಕೂಡ ಸೂಕ್ತವಾದಂತ ಕ್ರಮ ಆಗ್ಬೇಕು. ನಿಜವಾಗ್ಲೂ ಈ ಹತ್ಯೆಯನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ನಿಜವಾಗ್ಲೂ ಇಲ್ಲಿ ಒಬ್ರು ಪ್ರವಾಸಿಗರು ಅಂದ್ರೆ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಸಾವು ಆಗುತ್ತೆ ಅಂದ್ರೆ ನಿಜಕ್ಕೂ ಇದು ನಂಬ್ಲಿಕ್ಕಾಗಲ್ಲ. ಇನ್ಮೇಲೆ ಕಾಶ್ಮೀರಕ್ಕೆ ಹೋಗ್ಬೇಕಾದ್ರೆ ಭಯದ ವಾತಾವರಣ ನಿರ್ಮಾಣ ಆಗೋದಂತರೂ ಸಾಧ್ಯ. ಮತ್ತು ಇದರ ಜೊತೆಯಾಗಿ ಇಲ್ಲಿ ಬಳ್ಳಾರಿಯಲ್ಲಿ ನಾವು ಇವತ್ತು ಬರೀ ಪ್ರತಿಭಟನೆ ಅಷ್ಟೇ ಅಲ್ಲ, ಇದರ ಜೊತೆಯಾಗಿ ಉಗ್ರವಾದ ಹೋರಾಟವನ್ನ ಕೂಡ ಮಾಡ್ಲಿಕ್ಕೆ ನಾವೇ ರೆಡಿ ಇದ್ದೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಆದ್ರೆ ಈ ರೀತಿಯಾದಂತ ಏನು ಉಗ್ರರ ಹತ್ಯೆ ಇದೆ ನಿಜಕ್ಕೂ ನಾವು ಖಂಡನೀಯನ ಮಾಡ್ತೀವಿ. ಅದರಲ್ಲೂ ನೀವು ಹಿಂದೂನ ಅಂತ ಹೇಳ್ಬಿಟ್ಟು ಏನು ಆ ಉಗ್ರರ ಹತ್ಯೆಯನ್ನು ಮಾಡಿದ್ರು, ಯಾವುದೇ ಜಾತಿ ಧರ್ಮದವರಾಗ್ಲಿ ಈ ರೀತಿಯಾದಂತ ಈ ಘಟನೆ ಮಾಡಿದವರ ವಿರುದ್ಧವಾಗಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು. Okay. ಜೊತೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು, ಈ ಹತ್ಯೆಯಲ್ಲಿ ಭಾಗಿಯಾದವ್ರನ್ನ ಯಾವುದಕ್ಕೂ ಉಳಿಸಬಾರದು, ಇವ್ರ ವಿರುದ್ಧವಾಗಿ ಸೂಕ್ತ ಕ್ರಮ ಆಗ್ಬೇಕು, ಅವ್ರ ಜೊತೆಗೆ ಇದ್ದವ್ರಿಗೂ ಕೂಡ ಒಂದು ಸೂಕ್ತ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು DC ಅವರಿಗೆ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಸಂತೋಷ್.